ಆತ್ಮೀಯ ವೀಕ್ಷಕ ಬಂಧುಗಳೇ, UK ನ್ಯೂಸ್ಗೆ ಸ್ವಾಗತ. ನಿನ್ನೆ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಮಾನ್ಯರಮಸಲವಾಡ ಗ್ರಾಮದಲ್ಲಿ ಈ ಭಾಗದ ಪುಣ್ಯಕ್ಷೇತ್ರ ವೀರಭದ್ರೇಶ್ವರ ಸ್ವಾಮಿಯ ಭಕ್ತಾದಿಗಳೆಲ್ಲರೂ ಕೂಡಿ ಅದ್ಧೂರಿಯಾಗಿ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಡಿವಂತಿಕೆಗೆ ಹೆಸರಾದ ರುದ್ರ ತಾಂಡವ ಶ್ರೀ ಮಾನ್ಯರಮಸಲವಾಡದ ಸುಕ್ಷೇತ್ರದ ವೀರಭದ್ರ ಸ್ವಾಮಿಯ ರಥೋತ್ಸವ ಸಹಸ್ರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಿ ನಂತರ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಡೆದವು. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗಿದ್ದರಿಂದ ನಂದಿಕೋಲು ಸಮಾಳುಗಳ ಸದ್ದಿನೊಂದಿಗೆ ಪಲ್ಲಕ್ಕಿಯನ್ನೇರಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳೊಂದಿಗೆ ರಥ ಬೀದಿ ಹತ್ತಿರ ಬರುತ್ತಾನೆ. ನಂತರದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವವನ್ನು ಸುತ್ತಿ ನಂತರ ರಥವನ್ನೇರಿದ ಮೇಲೆ ರಥೋತ್ಸವಕ್ಕೆ ಚಾಲನೆ ಕೊಡುವುದು ವಾಡಿಕೆ. ಇದಕ್ಕಿಂತ ಮೊದಲು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ಧ್ವಜ ಹರಾಜು ಕಾರ್ಯಕ್ರಮದಲ್ಲಿ 2,10,01 ರೂಪಾಯಿಗಳಿಗೆ ಮಸಲವಾಡ ಗ್ರಾಮದ ಭಕ್ತರಾದ ಬಡಿಗೇರ್ ಭದ್ರಮ್ಮ ಈ ಭಕ್ತರಿಗೆ ಈ ವರ್ಷದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪಟಾಕ್ಷಿ ಹರಾಜು ಆಗಿರುತ್ತದೆ. ಹೀಗೆ ಈ 3 ದಿನಗಳು ನಡೆದಂತಹ ಜಾತ್ರಾ ಮಹೋತ್ಸವದಲ್ಲಿ ಸೋಮವಾರ ನಡೆದಂಥ ಕಳಸೋತ್ಸವದಲ್ಲಿ ಭಕ್ತರು ದೀಡ್ ನಮಸ್ಕಾರವನ್ನು ಸಮರ್ಪಣೆ ಮಾಡಿರ್ತಾರೆ. ಹಾಗೆಯೇ ಮಂಗಳವಾರ ನಿನ್ನೆ ರಥೋತ್ಸವ ಜರುಗಿದೆ. ಇಂದು ಅಗ್ನಿಕುಂಡ ಮಹೋತ್ಸವ ಜರುಗಿದೆ. ಈ ಒಂದು ಸಂದರ್ಭದಲ್ಲಿ ಕೂಡ ನಿನ್ನೆ ದಿನ ಗದಗಿನ ಬಂಧುಗಳಿಂದ ಸತತ 2011ರಿಂದ ನಿರಂತರ ಒಂದು ಪ್ರಸಾದ ಸೇವೆಯನ್ನು ಕೈಗೊಳ್ತಿರ್ತಕ್ಕಂಥದ್ದು. ಜೊತೆಗೆ ಈ ದಿನ ಬುಧವಾರದಂದು ನಡೆದಂಥ ಅಗ್ನಿಕುಂಡ ಮಹೋತ್ಸವದಲ್ಲಿ ಈ ಮಾನ್ಯರಮಸಲವಾಡ ಗ್ರಾಮದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಗೆಳೆಯರ ಬಳಗ, ಹಳೆ ವಿದ್ಯಾರ್ಥಿಗಳ ಬಳಗ ಏನಿದೆ, ತಾವೆಲ್ಲರೂ ತನು ಮನ ಧನದ ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಭಾಳ ನಿರಂತರವಾಗಿರ್ತಕ್ಕಂಥ 3 ವರ್ಷಗಳ ಒಂದು ಪ್ರಸಾದ ಸೇವೆಯನ್ನು ಕೂಡ ಕೈಗೊಂಡಿದ್ದು ವಿಶೇಷವಾಗಿತ್ತು. ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಡೊಳ್ಳು ಕುಣಿತ, ನಂದಿಕೋಲು, ಸಮಾಳು ಸದ್ದುಗಳ ಮೂಲಕ ಅನೇಕ ಮನೋರಂಜನಾ ಕಾರ್ಯಕ್ರಮಗಳನ್ನು, ಕೋಲಾಟದ ಮನೋರಂಜನಾ ಕಾರ್ಯಕ್ರಮ ಕೂಡ ಹಳ್ಳಿಗರ ಮನಸ್ಸನ್ನು ಕೇಂದ್ರೀಕರಿಸಿತ್ತು. ಹೀಗೆ ವೀರಭದ್ರೇಶ್ವರ ಸ್ವಾಮಿ ಸುಮಾರು ವರ್ಷಗಳಿಂದ ಕೂಡ ಈ ಭಾಗದಲ್ಲಿ ಈ ಒಂದು ರಥೋತ್ಸವ ಜರುಗುವಂಥದ್ದು. ಆ ಒಂದು ರಥೋತ್ಸವಕ್ಕೆ ಮಸಲವಾಡ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ತಮ್ಮ ಮಡಿವಂತಿಕೆಯನ್ನು, ಭಕ್ತಿ ಕಾಣಿಕೆಯನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ತಾವುಗಳೀಗ ನೋಡ್ತಾ ಇರುವಂತೆ ಚಿಣ್ಣರು ಕೂಡ, ಸಣ್ಣನೆಯ ಮಕ್ಕಳು ಕೂಡ ಭಾಗವಹಿಸಿ ಸಮಾಳವನ್ನು ಬಡಿಯುವುದ್ರ ಮೂಲಕವಾಗಿ ಅವರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮೆರುಗು ಕೊಟ್ಟಿದ್ದು ವಿಶೇಷವಾಗಿತ್ತು. ಇಲ್ಲಿ ವಿಶೇಷ ಅಂತ ಹೇಳಿದರೆ ಹೂವಿನ ಅಲಂಕಾರಗೊಂಡಂತಹ ರಥೋತ್ಸವ ಪ್ರತಿ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿರುವಂತಹ ಹೂವಿನ ಅಲಂಕಾರವನ್ನು ಮಾನ್ಯರಮಸಲವಾಡದ ಭಕ್ತರೇ ಸಲ್ಲಿಸುತ್ತಾ ಬರುತ್ತಿರ್ತಕ್ಕಂಥದ್ದು ವಿಶೇಷ. ಜೊತೆಗೆ ನಂದಿ ಕೋಳು ಸೇವೆ, ಸಮಾಳ ಸೇವೆ, ಹಾಗೆಯೇ ದೇವರನ್ನು ಧರಿಸುವಂಥ ಪುರವಂತರು ಈ ಒಂದು ರಥೋತ್ಸವದಲ್ಲಿ ಸುರ್ಗಿ ಹಿರೇಮಠದ ವಿಶ್ವಪತ್ಯಯ್ಯ ಅವರ ಪುತ್ರರು ಕೂಡ ಭಾಗವಹಿಸಿದ್ದು, ಜೊತೆಗೆ ಅಳವುಂಡಿ ಮಠದ ಶ್ರೀ ಎಂ ಚನ್ನವೀರಯ್ಯ ನಿವೃತ್ತ ಶಿಕ್ಷಕರು ಇವರ ಪುತ್ರರು ಕೂಡ ಇರುವರು ಸ್ವಾಮಿಗಳು ರಥವನ್ನು ಏರುವುದರ ಮೂಲಕವಾಗಿ ಈ ರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟು ರಥ ಬೀದಿ ಮೂಲಕವಾಗಿ ಶ್ರೀ ಮುಕ್ತೇಶ್ವರ ಗುಡಿ ಹತ್ತಿರ ಹೋಗ್ತದೆ. ನಂತರದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಗಂಗಾಮಾತೆಯ ಪೂಜೆಯೊಂದಿಗೆ ತೆರಳಿ ಆ ಪೂಜೆಯ ನಂತರದಲ್ಲಿ ರಥೋತ್ಸವವು ಮತ್ತೆ ತನ್ನ ಸ್ಥಾನವನ್ನು ತಲುಪ್ತದೆ. ಹೀಗೆ
ಪ್ರತಿ ವರ್ಷವೂ ಕೂಡ ಈ ಒಂದೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಸಾಂಗೋಪಾಂಗವಾಗಿ ನೆರವೇರ್ತಕ್ಕಂಥದ್ದು. ಜೊತೆಗೆ ಮಾನ್ಯರಂಬಸಲವಾಡ ಗ್ರಾಮದ ಎಲ್ಲ ಗುರು ಹಿರಿಯರು, ಭಕ್ತರು, ನಮ್ಮ ಈ ಮೊದಲಿದ್ದಂಥ ದೈವಸ್ಥ ಮಂಡಳಿಯವರು, ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಸೇರಿ 2025ರ ರಥೋತ್ಸವ ಭಾಳ ಅದ್ಧೂರಿಯಾಗಿ ನಡೆದಿರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತರು, ಆ ಭಕ್ತರನ್ನು ಕೂಡ ಭಾಳ ಶಿಸ್ತುಬದ್ಧವಾಗಿ ಈ ಕಾರ್ಯ ಯಶಸ್ವಿ ಆಗಲಿಕ್ಕೆ ಆರಕ್ಷಕ ಠಾಣೆಯ ಆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಶ್ರಮವಹಿಸಿ ಯಾವುದೇ ಅವಘಡಗಳಾಗದೆ ಭಾಳ ಶಿಸ್ತು ಸಂಯಮದಿಂದ ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಈ ರಥೋತ್ಸವದ ಯಶಸ್ವಿಗೆ ಮೆರುಗನ್ನು ತಂದುಕೊಟ್ಟರು. ರಥೋತ್ಸವದ ದಿನ ರಾತ್ರಿ ಸ್ಥಳೀಯ ಕಲಾವಿದರಿಂದ ನಾಟಕ ಕೂಡ ಜರುಗಿತು. ನಂತರ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಮಾನ್ಯ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಕೃಷ್ಣನಾಯ್ಕ್ ರವರು ಕೂಡ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜಿ ಕನ್ನಡ ಟಿ ವಿ ವಾಹಿನಿಯ ಪ್ರಸಿದ್ಧ ಕಾಮಿಡಿ ಕಲಾವಿದರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಸಂಖ್ಯೆಯ ಜನ ಕಾರ್ಯಕ್ರಮ ವೀಕ್ಷಿಸಿ ಆ ಒಂದು ಮನೋರಂಜನಾ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಕೃಷ್ಣನಾಯ್ಕ್ ಅಭಿಮಾನಿಗಳ ಬಳಗ ಬೆಂಗಳೂರಿನ ಕಲಾವಿದರನ್ನು ಹಳ್ಳಿ ಮಾನ್ಯರಂಬಸಲವಾಡಕ್ಕೆ ಕರೆತಂದು ಹಳ್ಳಿ ಜನರಿಗೆ ಆ ದೊಡ್ಡ ಕಲಾವಿದರನ್ನು ಪರಿಚಯಿಸುವಂಥ ಆ ಒಂದು ಕೆಲಸ ಬಹಳ ಶ್ರಮಕರವಾಗಿತ್ತು. ಜೊತೆಗೆ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಣ್ತುಂಬಿಕೊಂಡು ಆ ಕಲಾವಿದರ ಹಾಸ್ಯ ಕಾರ್ಯಕ್ರಮ, ಹಾಡುಗಾರಿಕೆ, ನೃತ್ಯ ಇವುಗಳನ್ನು ನೋಡಿ ಕಣ್ತುಂಬಿಕೊಂಡರು. ಈ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮ ಪಂಚಾಯಿತಿಯ PDOರವರು, ಸಿಬ್ಬಂದಿ ವರ್ಗದವರು, ಹಾಗೆಯೇ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಇವರೆಲ್ಲರ ಸಹಕಾರ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಕಾರಣವಾಯಿತು.